ಸುಧಾಕರ್ ಸರ್, ನಗರಸಭೆ ಅಧ್ಯಕ್ಷರು ಸ್ನೇಹಿತರಾದಂಥ ಗಜೇಂದ್ರ ಅವರೇ, ನಗರಸಭೆ ಉಪಾಧ್ಯಕ್ಷರು ಸ್ನೇಹಿತರಾದಂಥ ನಾಗರಾಜ್ ಅವರೇ, ನಗರಸಭೆ ಸದಸ್ಯರಾದಂಥ ಮಕ್ಕಳವರೇ, ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಕೇಶವಣ್ಣವರೇ, ಮತ್ತು ಮುಂದೆ ಇರೋ ಎಲ್ಲ ನಮ್ಮ ಮಾಜಿ ಶಾಸಕರು, ನಮ್ಮ ರಾಜಕಾಂತಣ್ಣವರು, ಈ ವೇದಿಕೆಯಲ್ಲಿರೋ ನಾವೆಲ್ಲ, ನಾನು ಈ ಸಮುದಾಯಕ್ಕೆ ಧನ್ಯವಾದ ಹೇಳಬೇಕು. ಈ ಸಮುದಾಯದವರು ನನಗೆ ತುಂಬ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಋಣ ನನ್ನ ಮೇಲೆ ಇದೆ. ಈಗಾಗಲೇ ST ಭವನಕ್ಕೆ, ವಾಲ್ಮೀಕಿ ಭವನಕ್ಕೆ 4 ಕೋಟಿ ಬಂದಿದೆ. ಜಾಗದ್ದು ಸ್ವಲ್ಪ ಲಿಟಿಗೇಷನ್ ಇರೋದ್ರಿಂದ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ವಾಲ್ಮೀಕಿ ಭವನ ಕಟ್ಟೋದು ನನ್ನ ಜವಾಬ್ದಾರಿ. ಈಗಾಗಲೇ 4 ಕೋಟಿ ಇದೆ, ಜಾಗದ ಸ್ವಲ್ಪ ಸಮಸ್ಯೆ ಇದೆ. ಕೊಂಡ್ರಾಯಪ್ಪಣ್ಣವರು, ಮೂರ್ತಣ್ಣವರು, ಲಾಯರ್ ಮಠಬಪ್ಪಣ್ಣವರು, ಕಂದಕಳ್ಳಿ ಚನ್ನಪ್ಪಣ್ಣ, ನಮ್ಮ ನಿಜಾಯಿತಿ ನಂಜುಂಡಪ್ಪನವರು, ನಿಮ್ಮ ಸಮುದಾಯದ ಕೂಡಿ ಮೊನ್ನೆ ರಿಟೈರ್ಡ್ ಆದರು. ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರ್. ಅವರ ಹೆಸರೇ ನಿಜಾಯಿತಿ ನಂಜುಂಡಪ್ಪ ಅಂತ. ST ಸಮುದಾಯದ ವ್ಯಕ್ತಿ. ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಯಾಕೆ ಹೆಸರು ಬಂತು ಅಂದ್ರೆ, ತಮ್ಮ ಅಷ್ಟು ವರ್ಷಗಳ ಇದರಲ್ಲಿ ಎಲ್ಲೂ ₹1 ಕೈ ಚಾಚದಕ್ಕೆ ಜನನೇ ಕೊಟ್ಟಿರೋದು ನಿಜಾಯಿತಿ ನಂಜುಂಡಪ್ಪ ಅಂತ. ನಾನು ಗೆದ್ದ ಮೇಲೆ ಅವ್ರನ್ನ ಹುಡುಕಿ ಕರ್ಕೊಂಡ್ಬಂದು ಟೌನ್ ಸ್ಟೇಷನ್ಗೆ ಹಾಕೊಂಡೆ. ಕಳೆದ 10 ತಿಂಗಳು ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ ನಿಜಾಯಿತಿ ನಂಜುಂಡಪ್ಪ ಸರ್, ನಿಮ್ಗೆ ಒಳ್ಳೇದಾಗಬೇಕು. ಮತ್ತೆ ಗೋಲ್ಡನ್ ಕ್ಲಿಮ್ಸ್ ಕಾಲೇಜ್ನ ಮುಖ್ಯಸ್ಥರು, ಸ್ನೇಹಿತರಾದಂಥ CM ಮುನಿಕೃಷ್ಣ ಅವರು, ಶಿಕ್ಷಣ ತಜ್ಞರು, ಅಶ್ವಥ್ ನಾರಾಯಣ ಅವರು, ನಂದಿ ನಾರಾಯಣ ಸೋಮಣ್ಣವರು, ನರಸಿಂಹರಾಜ್ ಅವರು, ವೆಂಕಟಪತಿ ಅವರು, ಮುನ್ಷಾಮಣ್ಣವರು, ಮತ್ತೆ ಪಕ್ಷಾತೀತವಾಗಿ ಎಲ್ರಿಗೂ ನಮಸ್ಕಾರ. ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ಕ್ಷಮೆ ಇರಲಿ. ಸರಿಯೂ ನದಿ ತೀರದಲ್ಲಿರ್ತಕ್ಕಂಥ ಅಯೋಧ್ಯ ನಗರದ ಶ್ರೀರಾಮಚಂದ್ರ ಪ್ರಭುವಿನ ಬದುಕನ್ನು ಹೇಳೋ ವಾಲ್ಮೀಕಿ ರಾಮಾಯಣ ನಮ್ಮೆಲ್ಲರಿಗೂ ಸ್ಫೂರ್ತಿ. ವಾಲ್ಮೀಕಿ ರಾಮಾಯಣ ನಮಗೆಲ್ಲರಿಗೂ ಆದರ್ಶ. ನಾನು ಈ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ನೀವು ಕೊಡೋ ದೊಡ್ಡ ಗಿಫ್ಟ್ ಏನಂದರೆ ಅವನ್ನ ಚೆನ್ನಾಗಿ ಓದಿಸಿ, ಯಾವುದು ಹಿಂಜರಿಕೆ ಬೇಡ, ಕಷ್ಟಪಟ್ಟು ಓದಿಸಿ, ಖಂಡಿತವಾಗೂ ಬೆಳೀತಾರೆ. ಈ ಸಮುದಾಯದ ಮಕ್ಕಳು UPSC ಟಾಪರ್ಸ್ ಆಗಬೇಕು, ವಿಧಾನಸೌಧದಲ್ಲಿ ಕೂರೋ ಮಟ್ಟಕ್ಕೆ ಬರಬೇಕು, ಯಾವ್ದು ಬೇಕಾದರೂ ಸಾಧ್ಯ. ಎಲ್ಲೋ ಆಕಾಶದಲ್ಲಿರೋ ನಮ್ಮ ಅಪ್ಪ ಅಮ್ಮಗೋಸ್ಕರನೇ ನಾನು ಇಷ್ಟು ಮಾಡ್ತಾ ಇರ್ಬೇಕಾದ್ರೆ, ಮನೆಯಲ್ಲಿರೋ ನಿಮ್ಮ ಅಪ್ಪ ಅಮ್ಮಗೋಸ್ಕರ ನೀವೆಷ್ಟೆಲ್ಲ ಮಾಡಬೇಕು ಅಂತ ನಮ್ಮ ಯಂಗ್ಸ್ಟರ್ಸ್ನ ನಾನು ಹೇಳ್ತೀನಿ. ಕಷ್ಟಪಟ್ಟು ಓದಿ, ಈ ಸಮುದಾಯದವ್ರಿಗೆಲ್ಲ ಒಳ್ಳೇದಾಗಬೇಕು. ಅಣ್ಣ, ನಿಮ್ಮ ಸಮುದಾಯ ನನಗೆ ಅನ್ಕಂಡೀಷನಲಿ ಸಪೋರ್ಟ್ ಮಾಡಿದೆ. ನಿಮ್ಮ ಋಣ ನನ್ನ ಮೇಲೆ ಇರುತ್ತೆ. ಆ ಋಣ ತೀರಿಸೋ ಪ್ರಯತ್ನ ಪಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಜೈ ವಾಲ್ಮೀಕಿ.